ಶಿಕ್ಷಣ ಕ್ಷೇತ್ರಕ್ಕೆ ಅವಿಸ್ಮರಣೀಯ ಸೇವೆ ಸಲ್ಲಿಸಿದ ದೈಹಿಕ ಶಿಕ್ಷಕ ಬಿಎಸ್ ನಾಡೇಗೌಡರಿಗೆ ಅದ್ದೂರಿ ಸೇವಾ ನಿವೃತ್ತಿ ಸತ್ಕಾರ. ತುರುಮರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಭಾವಪೂರ್ಣ ಬೀಳ್ಕೊಡುಗೆಗೆ ಶಿಕ್ಷಕರು, ವಿದ್ಯಾರ್ಥಿಗಳು, ಗ್ರಾಮಸ್ಥರಿಂದ ಗೌರವ ನಮನ. ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದ ಹಿರಿಯ ದೈಹಿಕ ಶಿಕ್ಷಕ ಬಿಎಸ್ ನಾಡೇಗೌಡರವರ ಸೇವಾ ನಿವೃತ್ತಿ ಅಂಗವಾಗಿ ಕಿತ್ತೂರು ತಾಲೂಕಿನ ತುರ್ಮರಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಭಾವಪೂರ್ಣ ಸತ್ಕಾರ ಹಾಗೂ ಬೀಳ್ಕೊಡುಗೆ ಸಮಾರಂಭವನ್ನು ಅದ್ದೂರಿಯಾಗಿ ಆಯೋಜಿಸಲಾಯಿತು. ಕಾರ್ಯಕ್ರಮದ ಆರಂಭದಲ್ಲಿ ಶಾಲೆಯ ಪ್ರಧಾನ ಗುರುಗಳಾದ ಎಸ್.ಎ. ನದಾಫ್ ಅವರು ಅತಿಥಿಗಳನ್ನು ಸ್ವಾಗತಿಸಿ ಬಿಎಸ್ ನಾಡೇಗೌಡರ ಅವರ ಶಿಕ್ಷಣ ಸೇವೆ, ಶಿಸ್ತು, ವಿದ್ಯಾರ್ಥಿಗಳ ಮೇಲಿನ ಕಾಳಜಿ ಹಾಗೂ ದೈಹಿಕ ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದ ಅಮೂಲ್ಯ ಕೊಡುಗೆಯನ್ನು ಸ್ಮರಿಸಿದರು. ಕಾರ್ಯಕ್ರಮದ ನಿರೂಪಣೆಯನ್ನು ವಿ.ಕೆ. ಹೋಳಿ ಅವರು ಅಚ್ಚುಕಟ್ಟಾಗಿ ನಿರ್ವಹಿಸಿದರು. ಶಾಲಾ ವಿದ್ಯಾರ್ಥಿಗಳು ದೇಶಭಕ್ತಿ ಗೀತೆಗಳು, ನೃತ್ಯ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರದರ್ಶಿಸಿ ಸಮಾರಂಭದ ಮೆರುಗನ್ನು ಹೆಚ್ಚಿಸಿದರು. ವಿದ್ಯಾರ್ಥಿಗಳ ಪ್ರದರ್ಶನಕ್ಕೆ ಸಭಿಕರದಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಯಿತು. ಸೇವಾ ನಿವೃತ್ತಿ ಹೊಂದಿದ ಬಿಎಸ್ ನಾಡೇಗೌಡ ಅವರನ್ನು ಶಾಲಾ ಸಿಬ್ಬಂದಿ, ಗ್ರಾಮಸ್ಥರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಶಾಲು ಹೊದಿಸಿ ಪುಷ್ಪಮಾಲೆ, ಸ್ಮರಣಿಕೆ ಹಾಗೂ ಗೌರವ ಫಲಕ ನೀಡಿ ಆತ್ಮೀಯವಾಗಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಹಲವಾರು ಮಾತನಾಡಿ ಬಿಎಸ್ ನಾಡೇಗೌಡ ಅವರು ಕೇವಲ ದೈಹಿಕ ಶಿಕ್ಷಕರಷ್ಟೇ ಅಲ್ಲ, ವಿದ್ಯಾರ್ಥಿಗಳಲ್ಲಿ ಶಿಸ್ತು, ಆತ್ಮವಿಶ್ವಾಸ ಮತ್ತು ದೇಶಭಕ್ತಿಯ ಮೌಲ್ಯಗಳನ್ನು ಬೆಳೆಸಿದ ಆದರ್ಶ ಶಿಕ್ಷಕರು ಎಂದು ಶ್ಲಾಘಿಸಿದರು. ಈ ಸಮಾರಂಭದಲ್ಲಿ ಶಂಕರಯ್ಯ ಗುರುಪಾದಯ್ಯ ಮುರುಗನಯ್ಯನವರು ಸದಸ್ಯರು ಮತ್ತು ಅಶೋಕ ಗೌಡ ಪಾಟೀಲ್, ಮಂಜು ನೇಸರ್ಗಿ, ವಿಜಯಲಕ್ಷ್ಮಿ ನಾಡಗೌಡ, ಎಸ್ಬಿ ಮಠದ ಶಾಲೆಯ ಶಿಕ್ಷಕ ವೃಂದ, ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಗ್ರಾಮದ ಹಿರಿಯರು ಉಪಸ್ಥಿತರಿದ್ದು ಸೇವಾ ನಿವೃತ್ತಿ ಹೊಂದಿದ ಶಿಕ್ಷಕರಿಗೆ ಶುಭ ಹಾರೈಸಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಬಿಎಸ್ ನಾಡೇಗೌಡ ಅವರು ತಮ್ಮ ಸೇವಾ ಅವಧಿಯಲ್ಲಿ ಸಹಕರಿಸಿದ ಶಿಕ್ಷಣ ಇಲಾಖೆ ಸಹೋದ್ಯೋಗಿಗಳು, ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರಿಗೆ ಕೃತಜ್ಞತೆ ಸಲ್ಲಿಸಿದರು. ಶಿಕ್ಷಕನಾಗಿ ವಿದ್ಯಾರ್ಥಿಗಳ ಪ್ರಗತಿಯನ್ನೇ ನನ್ನ ಜೀವನದ ದೊಡ್ಡ ಸಾಧನೆ ಎಂದು ಭಾವುಕರಾಗಿ ಹೇಳಿದರು. ಬಿಎಸ್ ನಾಡೇಗೌಡ ಅವರ ದೀರ್ಘ ಸೇವಾ ಪಯಣವು ಶಿಕ್ಷಣ ಕ್ಷೇತ್ರದಲ್ಲಿ ಅಳಿಯದ ಹೆಜ್ಜೆ ಗುರುತು ಮೂಡಿಸಿದ್ದು, ಅವರ ನಿವೃತ್ತಿ ಜೀವನದ ಸುಖ, ಶಾಂತಿ ಹಾಗೂ ಆರೋಗ್ಯದಿಂದ ಕೂಡಿರಲಿ ಎಂದು ಸಮಾರಂಭದಲ್ಲಿ ಉಪಸ್ಥಿತರಿದ್ದ ಎಲ್ಲರೂ ಹಾರೈಸಿದರು. ವಂದಿಸಿ ಶ್ರೀ ಬಸವೇಶ್ವರನವರ ಪಾದಾರವಿಂದಗಳಲ್ಲಿ ವಂದಿಸಿ, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ಶಿಕ್ಷಕ ಸಂಘದ ಅಧ್ಯಕ್ಷರೇ, ಸದಸ್ಯರೇ ಹಾಗೂ NGO ಅಧ್ಯಕ್ಷರೇ, ಸದಸ್ಯರೇ ಹಾಗೂ ನಿವೃತ್ತ ಶಿಕ್ಷಕರೇ ಹಾಗೂ ಗುರುಗಳೇ, ಗುರುಮಾತೆಯರೇ, ಎಲ್ಲ ಪ್ರಧಾನ ಗುರುಗಳೇ, ಎಲ್ಲ ಶಾಲೆಗಳಿಂದ ಬಂದಂಥ ಪ್ರಧಾನ ಗುರುಗಳಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಇವತ್ತು ನನಗೆ ಮಾತಾಡೋಕೆ ನಾಲಿಗೆ ಬರ್ತಾ ಇಲ್ಲ. ಯಾಕಂದ್ರೆ ಅಷ್ಟು ಖುಷಿ ಆಗೈತೆ ನನಗೆ. ಭಾಳ ಮಂದಿ ಭಾಳ ಹೊಗಳಿದ್ರು. ಆದರೆ ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರು. ಚಲೋ, ನಾನು ಭಾಳ ಸಣ್ಣವ, ಎಲ್ಲರಿಗಿಂತ ದೊಡ್ಡವಲ್ಲ. ಎಮ್ಮವರು ಹೊಗಳಿ ಎನ್ನ ಸೂಲದಲ್ಲಿ ಕೀರಲು, ಎನ್ನ ಹೊಗಳಿ ಎನ್ನ ಹೊಗಳಿಕೆ ಎನ್ನ ಬಂದಿತ್ತು, ಮೈ ಬಂದಿತ್ತಲ್ಲ. ಇವತ್ತು ನನಗೆ ಬಹಳ ಸಂತೋಷ ಇದೆ. ನಮ್ಮ STMC ಅಧ್ಯಕ್ಷರು, ಊರಿನ ನಾಗರಿಕರು ಮತ್ತು ನನ್ನ ಗುರು ಬಳಗ ಎಲ್ಲರೂ ಕೂಡಿ ನನಗೆ ಇಷ್ಟೊಂದು ನನ್ನ ಆಧಾರದಿಂದ ನನ್ನನ್ನು ಬೇಳ್ಕೊಡ್ತಾರ. ಅದನ್ನು ನನಗೆ ಮಾತಾಡೋಕೆ ಬರುವಂಥ ನನ್ನ ಪದಗಳೆಲ್ಲ ಬರುವಲ್ಲ ನನ್ನ ಬಾಯಿಗೆ. ಅಷ್ಟು ಆನಂದ ಆಗಿದೆ ನನಗೆ. ಇದೇ ಗ್ರಾಮದಲ್ಲಿ ಹುಟ್ಟಿ ಇದೇ ಗ್ರಾಮದಲ್ಲಿ 10 ವರ್ಷ ಸೇವೆಯನ್ನು ಸಲ್ಲಿಸಿದೆ. ಪ್ರಥಮವಾಗಿ ನನ್ನ ಚಿಕ್ಕಮನವಳ್ಳಿ ಗ್ರಾಮಕ್ಕೆ, ನಂದು ಮಂಡ್ಯ ಜಿಲ್ಲೆಗೆ ಆಗಿತ್ತು ಪ್ರಥಮವಾಗಿ. ನನ್ನನ್ನು ಇಲ್ಲೇ ನನ್ನ ಖಾನಾಪುರ ತಾಲೂಕಿಗೆ ನನ್ನ ವರ್ಗಾವಣೆ ನನ್ನ ಇಲ್ಲೇ ಮಾಡಿಸಿದವರು ನಮ್ಮ ಮಾವನವರಾದಂಥ ನಮ್ಮ JDP ಅವರು. ನಂದು ಮಂಡ್ಯ ಆಗಿತ್ತು. ಅಂದರೆ ನಾನು 3 ವರ್ಷಗಳ ಸೇವೆ ಸಲ್ಲಿಸಿದೆ. ಹೋಗಿ ಬಂದಿರಲಿ ಅಂತೇಳಿ ಖಾನಾಪುರ ತಾಲೂಕು ಸಮೀಪ ಮಾಡಿಸಿದ್ರು ನಾನು. ಆಮೇಲೆ ನಾನು ಅಲ್ಲಿ 3 ವರ್ಷಗಳ ಸೇವೆಯನ್ನು ಸಲ್ಲಿಸಿ